ಹೆಂಡತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರಲ್ಲ, ಮಂಡ್ಯದಲ್ಲಿ ಆ ರೀತಿಯ ಘಟನೆಯೊಂದು ನಡೆದಿದೆ. ಮತಾಂತರಕ್ಕೆ ಪತ್ನಿ ಒಪ್ಪಲಿಲ್ಲ ಅಂಥೇಳಿ ಅತ್ತೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತಹ ಪ್ರಕರಣ ಇದಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ FIR ದಾಖಲಾಗಿದೆ. ಪತಿ ಶ್ರೀಕಾಂತ್ ಸೇರಿ 9 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆಯಂತೆ. ಪತ್ನಿ ಲಕ್ಷ್ಮಿ, ಅತ್ತೆ ಶ್ರುತಿ ಮೇಲೆ ಶ್ರೀಕಾಂತ್ ಹಲ್ಲೆಯನ್ನು ನಡೆಸಿದ್ದಾನೆ. ಶ್ರೀಕಾಂತ್ ಮಾತ್ರವಲ್ಲ, ಆತನ ಕುಟುಂಬಸ್ಥರು ಸೇರಿ ಹಲ್ಲೆಯನ್ನು ನಡೆಸಿದಾರಂತೆ. ಮತಾಂತರಕ್ಕೆ ಸಮ್ಮತಿಸದೇ ಇರೋದಕ್ಕೆ ಕಿರುಕುಳ ಕೊಟ್ಟು ಹಣಕ್ಕೂ ಕೂಡ ಡಿಮ್ಯಾಂಡ್ ಇಟ್ಟಿದ್ದಾನಂತೆ. ಲಕ್ಷ್ಮಿ ಸಹೋದರ ರವಿಕಿರಣ್ ದೂರನ್ನು ಆಧರಿಸಿ FIR ಅನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಚರ್ಚನ್ನು ನಿರ್ಮಿಸಿ ಹಲವರನ್ನ ಮತಾಂತರ ಮಾಡಿದಂತಹ ಆರೋಪ ಕೂಡ ಈ ಶ್ರೀಕಾಂತ್ನ ಮೇಲಿದೆ. ಶ್ರೀಕಾಂತ್ ಕುಟುಂಬದ ವಿರುದ್ಧ ದೂರಿನಲ್ಲಿ ಆರೋಪವನ್ನು ಉಲ್ಲೇಖಿಸಲಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಇದೆ. ಯಾವುದೇ ವ್ಯಕ್ತಿಯನ್ನು ಬಲವಂತವಾಗಿ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಮಾಡೋ ಹಾಗಿಲ್ಲ ಅಂಥೇಳಿ. ಅದರಿಂದ ಆಚೆಗೂ ಕೂಡ ಶ್ರೀಕಾಂತ್ ಅನ್ನುವಂತಹ ವ್ಯಕ್ತಿ ತನ್ನ ಹೆಂಡತಿ ಕಡೆಯವರನ್ನು ಮತಾಂತರ ಮಾಡಲಿಕ್ಕೆ ಯತ್ನಿಸಿದ್ದಾನೆ ಎನ್ನುವಂತಹ ಆರೋಪ. ಮತಾಂತರಕ್ಕೆ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಆರೋಪ FIR ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರೋಹಿತ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಯಾರೀತ ಶ್ರೀಕಾಂತ್, ಯಾಕಾಗಿ ಹಲ್ಲೆ ಮಾಡಿದ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ FIR ಕೂಡ ದಾಖಲಾಗಿದೆ. ದೂರಿನಲ್ಲಿ ಏನಿದೆ ಅಂತ ಹೇಳಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮದ ಏನು ಈತ ಶ್ರೀಕಾಂತ್ ಏನು ಕಳೆದ 15 ವರ್ಷಗಳ ಹಿಂದೆ ಲಕ್ಷ್ಮಿ ಎಂಬಾಕೆಯನ್ನ ಮದುವೆ ಆಗಿರ್ತಾನೆ. ಆದ್ರೆ ಈತ ಕಳೆದ 7-8 ವರ್ಷಗಳ ಹಿಂದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗುವಂಥದ್ದು. ಅಂದ್ರೆ ಶ್ರೀಕಾಂತ್ ಮತ್ತೆ ಆತನ ತಾಯಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಆಗಿನಿಂದಲೂ ಕೂಡ ಈಗಿನವರೆಗೆ ಲಕ್ಷ್ಮಿ ಮತ್ತೆ ಲಕ್ಷ್ಮಿಯ ಮಕ್ಕಳು ಮತ್ತೆ ಲಕ್ಷ್ಮಿಯ ತಾಯಿಯನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗುವಂತೆ ಇವರೆಲ್ಲರೂ ಕೂಡ ಪೀಡಿಸ್ತಾ ಇರ್ತಾರೆ. ಆದ್ರೆ ಇವ್ರಿಗೂ ಇದ್ಯಾವ ಕೂಡ ಒಪ್ಪಿಗೆಯನ್ನ ನೀಡಿರಲ್ಲ. ಇದಾದ ಬಳಿಕವಾಗಿ ಕಳೆದ 1 ವಾರದ ಹಿಂದೆ ಕೂಡ ಲಕ್ಷ್ಮಿ ನನ್ನ ಪತಿ ಮತ್ತೆ ನನ್ನ ಅತ್ತೆ ಇಬ್ರು ಕೂಡ ಮತಾಂತರ ಮಾಡೋ ನಿಟ್ಟಿನಲ್ಲಿ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಡ್ತೀನಿ ಅಂತ ಕೂಡ ಡೆತ್ ನೋಟ್ ಬರ್ದಿರ್ತಾಳೆ. ಆದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರಲ್ಲ. ಇದಾದ ಬಳಿಕವಾಗಿ ಒಂದು ರಾಜಿ ಸಂಧಾನ ಮಾಡೋ ನಿಟ್ಟಿನಲ್ಲಿ ಕೂಡ ಶ್ರೀಕಾಂತ್ ಮತ್ತೆ ಲಕ್ಷ್ಮಿ ಮತ್ತೆ ಆಕೆಯ ತಾಯಿಯನ್ನ ಮನೆ ಕರೆಸ್ಕೊಂಡು ಆಕೆ ಅವರಿಬ್ಬರ ಮೇಲೆ ಕೂಡ ಹಲ್ಲೆಯನ್ನ ಮಾಡಿರುವಂತದ್ದು. ಈ ಸಂಬಂಧ ಇದೀಗ ಶ್ರೀರಂಗಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಸಂಬಂಧ 9 ಜನರ ವಿರುದ್ಧವಾಗಿ FIR ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಶ್ರೀಕಾಂತ್ನ ತಾಯಿ ಜೊತೆಗೆ ಏನು ಈ ಒಂದು ಧರ್ಮಕ್ಕೆ ಮತಾಂತರ ಆಗೋ ನಿಟ್ಟಿನಲ್ಲಿ ಕೂಡ ಪ್ರೇರೇಪಣೆ ನೀಡ್ತಾ ಇದ್ರು, ಅವ್ರನ್ನು ಕೂಡ ಒಂದಷ್ಟು ಜನರಿಗೆ ಈಗ FIR ನ ಹಾಕಿರುವಂತದ್ದು. ಇದೀಗ ಏನ್ ಕ್ರಮವನ್ನ ಪೊಲೀಸ್ ಇಲಾಖೆ ಕೈಗೊಳ್ಳುತ್ತಿರೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ರೋಹಿತ್, ತಮ್ಮೆಲ್ಲ ಮಾಹಿತಿಗಾಗಿ.